ರೇಗಿಸ್ತಾರಲ್ಲ ಅವ್ರಿಗೆ ಸರಿಯಾದ ಉತ್ತರವನ್ನು ಮುತ್ತುರಾಜ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಅಂಶವನ್ನು ಮಾತ್ರ ಹೇಳಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ಕೆಲವು ಜನ ಇದು ಮಹಿಳೆಯರಿಗೆ ಮಾತ್ರ ಕೊಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ಇದೆ. ಮಾಧ್ಯಮದ ಸ್ನೇಹಿತರಲ್ಲಿ ನನ್ನ ಅನಿಸಿಕೆ, ಈಗ ನಾವು ಶಕ್ತಿ ಯೋಜನೆ ಕೊಟ್ಟಿದ್ದರಿಂದ ಅವರು ಓಡಾಡಬೇಕಾದ್ರೆ ಮನೆ ಯಜಮಾನ್ರ ಹತ್ರ ಹಣ ಇಸ್ಕೋಬೇಕಾಗಿತ್ತು, ಗೃಹಜ್ಯೋತಿ ಯೋಜನೆಯಲ್ಲಿ ಮನೆಯಿಂದ ಹಣ ಇಸ್ಕೋಬೇಕಾಗಿತ್ತು. ಎಲ್ಲಕ್ಕೂ ಕೂಡ ದಂಪತಿಗಳ ಜೊತೆಗೂಡಿ ಮಾಡಿದ್ರೆ ಸಂಸಾರ. ಆ ದೃಷ್ಟಿಯಲ್ಲಿ ಬರೀ ಮಹಿಳೆಯರೆಲ್ಲ ಸಂಸಾರಕ್ಕೆ ಸಹಾಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಅದನ್ನು ನಿಮಗೂ ಕೂಡ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ಉತ್ತರ ಕೂಡ ಇದು ಅಂತಕ್ಕಂಥದ್ದು ನನ್ನ ಖಚಿತವಾದ ಮಾಹಿತಿ. ಬಂಧುಗಳೇ, ಈ ರೀತಿ ಕಾರ್ಯಕ್ರಮಗಳು ಎಲ್ಲರೂ ಹೇಳಿದಾಗೆ ಬರೀ ಗ್ಯಾರಂಟಿ ಕಾರ್ಯಕ್ರಮ ಅಲ್ಲ. ನಮ್ಮ ಸರ್ಕಾರ ಎಂದೆಂದು ಅಧಿಕಾರಕ್ಕೆ ಬರುತ್ತೋ, ಇಂದಿರಾ ಗಾಂಧಿ ದೇವರಾಜ ಅರಸರ ಕಾಲದಿಂದ ಅಂದು ಮಹಾತ್ಮ ಗಾಂಧಿಯವರು ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ರೆ, ಇಂದಿರಾ ಗಾಂಧಿಯವರು ಆರ್ಥಿಕ ಸ್ವಾತಂತ್ರ್ಯವನ್ನು ಗಳಿಸ್ಕೊಟ್ಟಿದ್ದು ಈ ರಾಷ್ಟ್ರದ ಹಿರಿಮೆ. ರೋಟಿ ಕಪಡ ಮಕಾನ್ ಅಂತಕ್ಕಂಥದ್ದು ಘೋಷಣೆ ಕೊಡುವ ಮೂಲಕ 20 ಅಂಶದ ಕಾರ್ಯಕ್ರಮವನ್ನು ಕೊಟ್ಟು ಇಡೀ ಭಾರತದ ಜೀವನದ ಪರಿಸ್ಥಿತಿಯನ್ನು ಬದಲಾಯಿಸಿದ ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿಯವರು. ಕರ್ನಾಟಕದಲ್ಲಿ ಅದನ್ನು ಯಶಸ್ವಿಗೊಳಿಸಿದ್ದು 20 ವರ್ಷದ ಕಾರ್ಯಕ್ರಮವನ್ನು ಮಾನ್ಯ ದೇವರಾಜ್ ಅರಸರವರು. ಅಂದು ಪ್ರಾರಂಭವಾದಂಥ ಈ ಜನಪರ ಕಾರ್ಯಕ್ರಮಗಳು ಇಂದಿಗೂ ಕೂಡ ಎಂದೆಂದು ಸರ್ಕಾರ ಅಧಿಕಾರಕ್ಕೆ ಬರುತ್ತೆ, ನಮ್ಮ ಒಬ್ಬೊಬ್ಬ ಮುಖ್ಯಮಂತ್ರಿಗಳು ಕೂಡ, ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗಲ್ಲ, ಒಂದೊಂದು ಕೊಡುಗೆಯನ್ನು ಮಾತ್ರ ಜ್ಞಾಪಿಸ್ತೇನೆ. ಅದು ನನ್ನ ಕರ್ತವ್ಯ. ದೇವರಾಜ ಅರಸರವರು ಅಂದು ಮಾಡಿದಂಥ ಭೂ ಸುಧಾರಣೆ ಕಾಯ್ದೆ, ಉಳುವವನಿಗೆ ಭೂಮಿ ಕೊಟ್ಟಿದ್ದು